ಹಿಂದಿನ ವರ್ಷ ಟ್ಯಾಲಿ ಮಾಡಬೇಕು, ಇಲ್ಲ 2 ವರ್ಷ ಟ್ಯಾಲಿ ಮಾಡಿ. ಆಯ್ತು, 2 ವರ್ಷ ಬೊಮ್ಮಾಯಿ ಇದ್ರಪ್ಪ, 2 ವರ್ಷ ಟ್ಯಾಲಿ ಮಾಡಿ, ಎಷ್ಟೆಷ್ಟು ಏರಿಕೆ ಮಾಡಿದ್ದಾರೆ, ಬೆಲೆ ಏರಿಕೆ ಮಾಡಿ ಹೇಳಿ. ನಾವು ಅದನ್ನ ಸ್ಟ್ಯಾಂಪ್ ಡ್ಯೂಟಿನ ಕಡಿಮೆ ಮಾಡಿದ್ದೀರಿ, ನಾವು ಗೈಡೆನ್ಸ್ ವ್ಯಾಲ್ಯೂನ ಕಡಿಮೆ ಮಾಡಿದ್ದೀರಿ, ನಾವು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ನೀರಿನ ತೆರಿಗೆ ನಾವು ಏರಿಸಿಲ್ಲ, ಬಸ್ ಚಾರ್ಜನ ನಾವು ಏರಿಸಿಲ್ಲ. ಈ ಕಳ್ಳ ಲೆಕ್ಕಗಳು ಕೊಡ್ತಾರೆ. ಅವರು ಇಷ್ಟು ಬಿಟ್ಟು ಹೋಗ್ಬಿಟ್ಟಿದ್ರು. ಇವನೇ ಪುಣ್ಯಾತ್ಮರು ಇವರು. ಏನು ದೇವಲೋಕದಿಂದ ದಾನಶೂರನ್ ಕರುಣ್ ಜೊತೆ ಬಂದ್ಬಿಟ್ಟು ಸರ್ಕಾರ ಮಾಡಿದ ತಕ್ಷಣ 1 ನಯಾ ಪೈಸೆನೂ ಬಿಲ್ ಪೆಂಡಿಂಗ್ ಇಲ್ಲಪ್ಪ. ಸಿದ್ದರಾಮಯ್ಯನವರು ಸರ್ಕಾರ ಬಿಟ್ಟು ಹೋದಾಗ 2 ಸರಿ ಬಿಟ್ಟು ಹೋದ್ರಲ್ಲ, ಅವಾಗ ಒಂದೂ ಬಾಕಿ ಬಿಲ್ ಪೆಂಡಿಂಗ್ ಇಲ್ಲ. ಸಿದ್ದರಾಮಯ್ಯ ಅಂದ್ರೆ ಇದು ತೋರಿಸಿ. ಈ ದೇಶವನ್ನ 60 ವರ್ಷ ಆಳಿರೋರು ನೀವು. ಬಿಜೆಪಿ ಕರ್ನಾಟಕದಲ್ಲಿ ಇವ್ರು 60 ವರ್ಷದ ಮೇಲೆ ಆಳಿದ್ದಾರೆ. ನಾನು ಮೊನ್ನೆ ಅಸೆಂಬ್ಲಿಯಲ್ಲಿ ಕೊಟ್ಟನಲ್ಲ, ನೋಡಿದ್ರ? ಅಸೆಂಬ್ಲಿಯಲ್ಲಿ ಏನು ಕೊಟ್ಟಿದ್ದೀನಿ? ಇದುವರೆಗೂ ಯಾರ್ಯಾರು ಮುಖ್ಯಮಂತ್ರಿ ಕರ್ನಾಟಕದಲ್ಲಿ ಆಳ್ವಿಕೆ ಮಾಡಿದ್ದಾರೆ, ಯಾರ್ಯಾರು? ಕೆಂಗಲ್ ಹನುಮಂತಯ್ಯನಿಂದ ಲೆಕ್ಕ ತಗೊಂಡಿದ್ದೀನಿ. ಸಾಲ ಕೆಂಗಲ್ ಹನುಮಂತಯ್ಯನವ್ರು ಎಷ್ಟು ಸಾಲ ಮಾಡಿದ್ರು, ನಿಜಲಿಂಗಪ್ಪನವ್ರು ಎಷ್ಟು ಸಾಲ ಮಾಡಿದ್ರು, ದೇವರಾಜ ಅರಸು ಎಷ್ಟು ಸಾಲ ಮಾಡಿದ್ರು, ಯಡಿಯೂರಪ್ಪ ಎಷ್ಟು ಸಾಲ ಮಾಡಿದ್ರು, ಬೊಮ್ಮಾಯಿ ಎಷ್ಟು ಸಾಲ ಮಾಡಿದ್ರು, ಎಲ್ಲ ಲೆಕ್ಕ ತೆಗೆದಿದ್ದೀನಿ. ನಂಬರ್ 1 ಸಿದ್ದರಾಮಯ್ಯನೇ. 65% ಅಂದ್ರೆ 100 ರೂಪಾಯಿ. ಎಷ್ಟು ಜನ ಮುಖ್ಯಮಂತ್ರಿ ಬರ್ತಾರ ಗೊತ್ತಿಲ್ಲ, 15 ಜನ ಮೇಲೆ ಬರ್ತಾರ. ಇಷ್ಟು ಮುಖ್ಯಮಂತ್ರಿ ಮಾಡಿರೋದು ಇವರೊಬ್ಬರೇ 65%. ನೆಕ್ಸ್ಟ್ ಇಯರ್ಗೆ ಅದು ದಾಟ್ಬಿಡ್ತತೆ. ಇವರೆಲ್ಲ ಮಾಡಿರೋದು ಒಂದ್ ಕಡೆ ಹಾಕಿದ್ರೆ ಇವರೊಬ್ಬರೇ ಅಷ್ಟು ಸಾಲ ಮಾಡಿರ್ತಾರೆ. ಚಾಂಪಿಯನ್, ಸಾಲ ಮಾಡೋದ್ರಲ್ಲೂ ಚಾಂಪಿಯನ್, ಕರ್ನಾಟಕದ ಚಾಂಪಿಯನ್ ಸಿದ್ದರಾಮಯ್ಯನವರು. ಹೇಳ್ತಾರೆ ಸಾಲ ಬಿಟ್ಟು ಹೋಗ್ಬಿಟ್ಟಿದ್ರಂತೆ. ನೀ ಎಷ್ಟು ಬಿಟ್ಟು ಹೋಗಿದ್ದೆ ಅದನ್ನ ಪುಣ್ಯಾತ್ಮ ಹೇಳಪ್ಪ. ನಮ್ದು ಲೆಕ್ಕ ಕೊಡುವಾಗ ಎಲ್ಲ ಏನ್ ಸೇರ್ಸ್ಕೊಂತಾರೆ, ಆನ್ಗೋಯಿಂಗ್ ವರ್ಕ್ ಎಲ್ಲ ಸೇರ್ಸ್ಕೊಂಬಿಟ್ಟವ್ರೆ. ನಾನು ನೋಡಿದೆ, ಆನ್ಗೋಯಿಂಗ್ ವರ್ಕ್ನು ಸೇರ್ಸ್ಕೊಂಬಿಟ್ಟವ್ರೆ. ಅದರಲ್ಲಿ ಹೊಸದಾಗಿ ಅನೌನ್ಸ್ ಮಾಡಿರೋದನ್ನು ಸೇರ್ಸ್ಕೊಂಬಿಟ್ಟವ್ರೆ. ಇವ್ರದ್ದು ಮಾತ್ರ ಲೆಕ್ಕ ಕೊಡ್ಬೇಕಾದ್ರೆ ಆನ್ಗೋಯಿಂಗ್ ಬಿಟ್ಬಿಟ್ಟಿದ್ದಾರೆ, ಹೊಸದಾಗದು ಮಾತ್ರ ಸೇರ್ಸಿ ಹೇಳ್ತಾರೆ. ಇದು ಕಳ್ಳ ಲೆಕ್ಕ ಸಿದ್ದರಾಮಯ್ಯನವರು. ಈ ಬಡ್ಜೆಟ್ ಅಲ್ಲಿ ಹೇಳಿದಾರಲ್ಲ, ಈಗ ನಾವು ಟ್ಯಾಕ್ಸು ಏನು ಟ್ಯಾಕ್ಸೇ ಇಲ್ಲ, ಅದ್ಯಾವುದೋ ಒಂದು ಇದ್ರ ಟ್ಯಾಕ್ಸ್ ಮಾತ್ರ, ಏನು 300 ರೂಪಾಯಿ ಇದು ಸೇವಾ ತೆರಿಗೆ, ಹೊಸ ಇದು ಸರ್ವಿಸ್ ಟ್ಯಾಕ್ಸ್, ಅದು ಮಾತ್ರ ಜಾಸ್ತಿ ಮಾಡಿದ್ರು. ಉಳಿದಂತೆ ಯಾವ ತೆರಿಗೆನೂ ಇಲ್ಲ. ಇನ್ಮೇಲೆ ನೋಡಿ ಆ ಮಾರಿ ಹಬ್ಬ ಕಾಣೈತೆ. ಯುಗಾದಿಗೆ ಬಂತ. ಇನ್ನ ರಾಜ್ಯದ ಜನತೆಗೆ ನಾನು ಮಾಧ್ಯಮದ ನಿಮ್ಮ ಮುಖಾಂತರ ವಿನಂತಿ ಮಾಡ್ತೀನಿ, ದಯವಿಟ್ಟು ಇನ್ನು ಗೌರಿ ಗಣೇಶ ಹಬ್ಬಕ್ಕೆ ಕಾದಿದೆ. ಸಿದ್ದರಾಮಯ್ಯನವರ ಈ ಬೆಲೆ ಏರಿಕೆಯ ಫೆಸ್ಟಿವಲ್, ಗೌರಿ ಗಣೇಶ ಹಬ್ಬ ಮತ್ತು ದೀಪಾವಳಿಗೆ ಮತ್ತೆ ಏರಿಕೆಗಳನ್ನು ಕಾಣಬೇಕು.